ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಕರಿಯರ್ ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದರ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ, ನಮ್ಮ ಚಾನಲನ್ನು ಬೆಳೆಸಿರಿ ಅಂತ ಹೇಳೋದಿಷ್ಟ, ಮತ್ತೇನು ಬೇಡ್ರಿ. ಹಾಗಂತ ಇವತ್ತು ಏನು ನೋಡಿದ್ರೆ SSC ಒಳಗೆ 100% ಪ್ರತಿ ಶಿಫ್ಟಿಗೆ ಕ್ವಶನ್ ಆಗು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದ್ರೆ 100% ಇವು ಕ್ವಶನ್ ಆಗಿ ಆಗ್ತಾವೆ. ಯಾರು ಬೇಕಾದ ಶಿಫ್ಟಿಗೆ ಆಗ್ಬೋದು. ಅದರಿಂದ ನೀವು ಏನು ಮಾಡಿರಿ ನೋಡಿ ಇಟ್ಕೊಳ್ರಿ. ಒಂದು ಎಳಕ್ಕೆ ನಿಮ್ಮ ಲಕ್ ಚಲೋ ಇತ್ತು, ನಿಮ್ಮ ಶಿಫ್ಟಿಗೆ ಇದು ಕ್ವಶನ್ ಆತಂದ್ರೆ ಒಂದು 5 ಮಾರ್ಕ್ಸ್ ಬರ್ತಾವೆ. 5 ಮಾರ್ಕ್ಸ್ ಯಾಕೆ 10 ಮಾರ್ಕ್ಸ್ ಬಂದು ಅಂದ್ರೆ ಕಟ್ಟಪ್ ಆಟೋಮೆಟಿಕ್ಲಿ ಏನಾಗ್ತದೆ, ಚೇಂಜ್ ಆಗಿ ಲೈಫ್ ಏನಾಗ್ತದೆ, ಚೇಂಜ್ ಆಗಿಬಿಡ್ತದೆ. ಹಾಗಂದ್ರೆ ಇದು ಮಾಹಿತಿ ಎಲ್ಲಿದೈತಿ ಅಂತಂದ್ರೆ ಸ್ಪರ್ಧಾ ವಿಜೇತ ಅನ್ನೋದೊಂದು ಮ್ಯಾಗ್ಜಿನ್ ಬರ್ತೈತೆ ರೀ. ಸ್ಪರ್ಧಾ ವಿಜೇತ ಇವರೊಂದು 18 ವರ್ಷ ಆಗಿರ್ಬೋದು, ವರ್ಷ ಎಕ್ಸ್ಪೀರಿಯನ್ಸು. ಅಲ್ಲಿದು ಸ್ವಲ್ಪ ಮಾಹಿತಿ ತಗೊಂಡು ಡೈರೆಕ್ಟ್ ಫೋಟೋ, ನಾವು ಮತ್ತೆ ಹೇಳಿದ್ವಿ ಡೈರೆಕ್ಟ್ ಫೋಟೋ ಟೈಪ್ ಮಾಡ್ಕೊತೋದು ಕೊಂಡ್ರಂಗೆ ಇಲ್ಲ. ನಾವು ಡೈರೆಕ್ಟ್ ಫೋಟೋ ಹೊಡೆದು ಹುಡುಗರಿಗೆ ಮಾಹಿತಿ ಕೊಟ್ಟು ಮುಗಿತು. ಅವ್ರನ್ನ ಬರ್ರಿ ಹಂಗಂತಂದ್ರೆ ಇಂಪಾರ್ಟೆಂಟ್ ಐತಿ ಅಂತ ನೋಡಬೇಕ್ರಿ. ಬರ್ರಿ ಸ್ನೇಹಿತರ ನೋಡ್ಕೊಳ್ರಿ, ಇದು ಮ್ಯಾಗ್ಜಿನ್ ಫ್ರಂಟ್ ಪೇಜ್ ಬರ್ತದೆ ಸ್ನೇಹಿತರೆ. ಫ್ರಂಟ್ ಪೇಜ್ ಬರ್ರಿ ಮಾಹಿತಿ ಕೊಟ್ಟಿರ್ತಾರೆ. KM ಸುರೇಶ್ ಸರ್ ಅಂತಂದ್ರೆ ಇಷ್ಟು ನಾಲೆಜ್ ಕೊಡ್ತಾರೆ. ಹೇಳಿ ಫ್ರಂಟ್ ಪೇಜ್ದಾಗ ಒಂದು ನಿಮ್ಗೆ 10 ಮಾರ್ಕ್ಸ್ ಬರಂಗೆ ಕೊಟ್ಟ ಬಿಟ್ಟಿರ್ತಾರೆ. ಅಷ್ಟು ನಾಲೆಜ್ ಕೊಟ್ಟಿರ್ತಾರೆ ಫ್ರಂಟ್ ಪೇಜ್ದಾಗ. ಹತ್ತಿರ ಮೊದಲು ಫ್ರಂಟ್ ಪೇಜ್ ಭಾಳ ಚಂದ ಓದ್ಕೋಬೇಕ್ರಿ. ಅವ್ರ ಮ್ಯಾಗ್ಜಿನ್ ಭಾಳ ಅದಾವ, ಚಂದ ನೋಡ್ರಿ ಸ್ನೇಹಿತರೆ. ರಾಜ್ಯ ಕಾನೂನು ಆಯೋಗ ಅಂದ್ರೆ ಸ್ಟೇಟ್ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಯಾರು ಅದಾರ ಅಂದ್ರೆ ಅಶೋಕ್ ಬಿ ಹಿಂಜಿಗಿರಿ ಅವ್ರ ನೇಮಕ ಆಗ್ಯಾರ. ಅಶೋಕ್ ಬಿ ಹಿಂಜಿಗಿರಿ ಎದಕ್ಕೆ ನೇಮಕ ಆಗ್ಯಾರ ಅನ್ನೋದು ನಿಮ್ಗೆ ಕ್ವಶನ್ ಆಗ್ತದೆ. ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷ ಅಶೋಕ್ ಬಿ ಹಿಂಜಿಗೇರಿ ಕ್ವಶನ್ ಆಗ್ತದೆ. ಇದು ಎಲ್ಲಿ ಕ್ವಶನ್ ಆಗ್ತದೆ? ಅಶೋಕ್ ಬಿ ಹಿಂಜಿಗೇರಿ SSC ಒಳಗೆ ಆಗ್ತೈತೆ ಆಗಬಹುದು, ಆಗದೇ ಇರಬಹುದು. ಇದು 50-50 ಹೌದಾ? ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು. ಬಟ್ ನಮ್ಮ KPSC ನಡೆಸುವುದು ಅಥವಾ KE ನಡೆಸ್ತದೆ ನೋಡಿ, ಅಲ್ಲಿ 100% ಕ್ವಶನ್ ಆಗ್ತದೆ. ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಯಾರದಾರ ಅಂತಂದ್ರೆ ಅಶೋಕ್ ಬಿ ಹಿಂಜಿಗೇರಿ ಅವರು ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಅದಾರ. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ರಿ. ಇನ್ನು ಸುಪ್ರೀಂ ಕೋರ್ಟ್ 51ನೇ ಮುಖ್ಯ ನ್ಯಾಯಮೂರ್ತಿ. ಇದು ನೋಡ್ರಿ ನಮಗೆ SSC ಒಳಗೆ 100% ಕ್ವಶನ್ ಆಗೋದು. ಸುಪ್ರೀಂ ಕೋರ್ಟ್ 51ನೇ ಮುಖ್ಯ ನ್ಯಾಯಮೂರ್ತಿ. ಎಷ್ಟನೇ ಮುಖ್ಯ ನ್ಯಾಯಮೂರ್ತಿ? 51ನೇ ಮುಖ್ಯ ನ್ಯಾಯಮೂರ್ತಿ ಆದ ಸಂಜೀವ್ ಖನ್ನಾ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರದಾರ? ಸಂಜೀವ್ ಖನ್ನಾ ಅವರು ನೇಮಕ ಆಗ್ಯಾರ. ಇದು 100% ಕ್ವಶನ್ ಆಗ್ತದೆ. ಯಾವ ಶಿಫ್ಟಿಗೆ ಆಗ್ತೈತಿ ಅಂತ ಹೇಳಕ್ ಬರಲ್ಲ, ಬಟ್ 100% ಕ್ವಶನ್ ಆಗ್ತದೆ. 51ನೇ ಮುಖ್ಯ ನ್ಯಾಯಮೂರ್ತಿಯವರ ಸಂಜೀವ್ ಖನ್ನಾ ಅವರು ನೇಮಕ ಆಗ್ಯಾರ. ಯಾವ ತಿಂಗಳ? ನವೆಂಬರ್ ತಿಂಗಳದಾಗ ನೇಮಕ ಆಗ್ಯಾರ. ಏನು ನೋಡಿಕೊಡ್ರಿ ಸ್ನೇಹಿತರೆ, ಇಂಪಾರ್ಟೆಂಟು ಸ್ವಲ್ಪ ಅಮೇರಿಕಕ್ಕೆ ಹೋದ್ರೆ ಅಮೇರಿಕಾದ 47ನೇ ಅಧ್ಯಕ್ಷರಾಗಿ ಅಂದ್ರೆ 2ನೇ ಬಾರಿ. ಮೊದಲು ಒಂದು ಸಾರಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಇದ್ದರು. ಇದು ಮತ್ತೆ 2ನೇ ಬಾರಿಗೆ ಆಯ್ಕೆ ಆಗ್ಯಾರ. ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಕೇವಲ 2 ಬಾರಿ ಆಗ್ಬೋದು. ಇವರು ಈ ಸಲ ಆದ್ರೆ ಮುಗಿತೇನೆ. 47ನೇ ಅಧ್ಯಕ್ಷರಾಗಿ ಅಮೇರಿಕಾ ಅಂದ್ರೆ USA ಅಮೇರಿಕಾದ 47ನೇ ಅಧ್ಯಕ್ಷರಾಗಿ ಯಾರು ಅಂತಂದ್ರೆ ನಮ್ಮ ಡೊನಾಲ್ಡ್ ಟ್ರಂಪ್. ಇವರು ಈಗ ಸೆಲೆಕ್ಟ್ ಆಗಿದ್ದಾರೆ. ಇವ್ರದ್ದು ಪಾರ್ಟಿ ಯಾವುದು? ನಮ್ಮಲ್ಲಿ ಹೆಂಗೆ ಕಾಂಗ್ರೆಸ್ಸು, BJP ಹಿಂಗದಲ್ಲ, ಅವ್ರದ್ದು ರಿಪಬ್ಲಿಕ್ ಪಾರ್ಟಿ. 47ನೇ ಅಮೇರಿಕಾದ 47ನೇ ಅಧ್ಯಕ್ಷರಾಗಿ ಯಾರದಾರ? ಡೊನಾಲ್ಡ್ ಟ್ರಂಪ್. ಇವರು 2ನೇ ಬಾರಿಗೆ ಆಯ್ಕೆ ಆಗ್ಯಾರ. ಡೊನಾಲ್ಡ್ ಟ್ರಂಪ್ ಯಾವ ದೇಶದ ಅಧ್ಯಕ್ಷರು ಅಂತಂದ್ರೆ ನಮ್ಮ ಅಮೇರಿಕಾ ದೇಶದ ಅಧ್ಯಕ್ಷರು. ಇವರ ಪಾರ್ಟಿ ಅದಂದ್ರೆ ರಿಪಬ್ಲಿಕನ್ ಪಾರ್ಟಿ. ಎಷ್ಟು ಇಂಪಾರ್ಟೆಂಟ್ ಮುಗಿತು, ಬಿಟ್ಟುಬಿಡೋದು, ನೆನಪಿಟ್ಕೊಳ್ಳೋದು ಬಿಟ್ಟುಬಿಡೋದು. ಇನ್ನು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷ. ರಾಷ್ಟ್ರೀಯ ಬೇರೆ, ರಾಜ್ಯ ಬೇರೆ ಅನ್ಕೊಳ್ಳಿ. ನಮ್ಮ ರಾಜ್ಯ ಒಳಗೆ ಅವರು ನಾಗಲಕ್ಷ್ಮಿ ಅಂತಂದ್ರೆ ಬೆಸ್ಟ್ ಅದಾರಪ್ಪ. ಅವ್ರದ್ದು ಇನ್ಸ್ಟಾಗ್ರಾಮ್ದು ID ಐತಿ, ನಾನು ಫಾಲೋ ಅದೀನಿ. ಸುಳ್ಳು ನಾನು ಫಾಲೋ ಅದೀನಿ, ಸಾಧ್ಯವಾದ್ರೆ ನೋಡ್ರಿ ಇನ್ಸ್ಟಾಗ್ರಾಮ್. ನಾಗಲಕ್ಷ್ಮಿ ಹಿಂಗೇನೋ ಐತಿ. ಬರ್ರಿ ಅವ್ರು ಯಾವ ಕೆಲಸ ಮಾಡ್ಯಾರ ಎಲ್ಲ ಅಪ್ಲೋಡ್ ಮಾಡ್ಯಾರ, ನಾನು ನೋಡಿ. ಹಂಗೆ ರಾಜ್ಯದಾಗ ಹೆಂಗೆ ಇದೆ ನೋಡಿ, ಹಂಗೆ ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ವಿಜಯ್ ರಾವತ್ಕರ್ ಕ್ವಶನ್ ಆಗ್ತದೆ. 100% ಇದೆ. ವಿಜಯ್ ರಾವತ್ಕರ್ ಅವರು ಏನಾದಾರ ಅಪಾಯಿಂಟ್ ಆಗ್ಯಾರ. ವಿಜಯ್ ರಾವತ್ಕರ್ ಅವರು ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿಜಯ್ ರಾವತ್ಕರ್ ಏನಾದಾರ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಅದಾರ. ನೆಕ್ಸ್ಟ್ ನೋಡೋಣ್ರಿ, ಇನ್ನು ಇವರು ಇಂಪಾರ್ಟೆಂಟ್ ಆಗ್ತಾರೆ. ಹಾಲ್ ಆಫ್ ಫೇಮ್ಗೆ ಭಾರತದ ಮಾಜಿ ಸ್ಪಿನ್ನರ್ ನೀತು ಡೇವಿಡ್ ಹಾಲ್ ಆಫ್ ಫೇಮ್ ಅನ್ನೋ ಒಂದು ಪ್ರಶಸ್ತಿ ಕೊಡ್ತಾರೆ. ಅದೇನೋ ಐತ್ರಿ,
ಅದಕ್ಕೆ ಯಾರಂದ್ರೆ ಭಾರತ ಮಾಜಿ ಸ್ಪಿನ್ನರ್ ನೀತು ಡೇವಿಡ್ ಅವರು ಆಯ್ಕೆ ಆಗ್ಯಾರ. ಇನ್ನು ಭಾರತದ ಅತ್ಯುತ್ತಮ ಕೇಂದ್ರ ಬ್ಯಾಂಕರ್ ಪ್ರಶಸ್ತಿಗೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಇದು 2ನೇ ಬಾರಿಗೆ ಆಯ್ಕೆ ಆಗ್ಯಾರ. ಮೊದಲೊಮ್ಮೆ ಕೊಟ್ಟಿದ್ರು, ಇದು 2ನೇ ಬಾರಿಗೆ ಯಾರ್ಯಾರ ಅತ್ಯುತ್ತಮ ಬ್ಯಾಂಕರ್ ಪ್ರಶಸ್ತಿಗೆ RBI ಗವರ್ನರ್ ಆಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ಅದಾರ. ಇವ್ರು ಏನಾದ್ರು ಇತ್ತೀಚೆಗೆ ಚೇಂಜ್ ಆಗಿದಾರ. ಆ ಚೇಂಜ್ ಆದವರು ಈಗ ಯಾರ RBIನ ಗವರ್ನರ್, ಪ್ರೆಸೆಂಟಾಗಿ RBIನ ಗವರ್ನರ್ ಯಾರಿದ್ದಾರೆ ಏನು ಮಾಡಿರಿ ನೀವು ಕಮೆಂಟ್ ಹಾಕ್ರಿ. ನೀವು ಕಮೆಂಟ್ ಹಾಕೋದು ಏನಾಗ್ತದೆ, ನಿಮ್ಗೆ ನಾಲೆಜ್ ಬರ್ತದೆ. ಇನ್ನು ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿಗೆ ಗಂಜಿಫಾ ಕಲೆ ಅನ್ನೋದೊಂದು ಕಲೆ ಇದೆ. ಅದು ಇವ್ರೇನ ರಘುಪತಿ ಭಟ್ ಅನ್ನೋ ಒಂದು ಗಂಜಿಫಾ ಕಲೆ ಏನಾಗ್ತದೆ ಅಳಿಸಿ ಹೊಂಟಿತ್ತು, ಅಂದ್ರೆ ಕಣ್ಣು ಮರೆ ಆಗ್ತಿತ್ತು, ಅದನ್ನು ಬೆಳಕಿ ತಂದು ಉಳಿಸಾಕತ್ತಾರೆ. ಅಂದ್ರೆ ಗಂಜಿಫಾ ಕಲೆ. ಯಾವ ಕಲೆ? ಗಂಜಿಫಾ ಕಲೆ. ರಘುಪತಿ ಭಟ್ ಇವರಿಗೆ ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ರಿಪಬ್ಲಿಕ್ ಆಫ್ PG ದವರ ಒಂದು ರಿಪಬ್ಲಿಕ್ ಆಫ್ PG ಅನ್ನೋದು ಒಂದು ಗೌರವ ಪ್ರಶಸ್ತಿ ಕೊಡ್ತಾರೆ. ಅದು ಈ ಸಲ ಯಾರಿಗೆ ಸಿಗುತ್ತೆ? ಶ್ರೀ ರವಿಶಂಕರ್ ಗುರೂಜಿಯವರು ಸಿಕ್ಕತ್ತೆ. ರಿಪಬ್ಲಿಕ್ ಆಫ್ PG ಗೌರವ ಪ್ರಶಸ್ತಿ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಸಿಕ್ಕತ್ತೆ. ಇಷ್ಟು ಪಾಯಿಂಟ್ ಮುಗಿತು. ನೆಕ್ಸ್ಟ್ ನೋಡಿಬಿಡು. ಇನ್ನು ಯಾಕಂದ್ರೆ ಹೋದ ವರ್ಷ ನೋಡಿದ್ರಿ MS ಸ್ವಾಮಿನಾಥನ್ ಅವರು ತೀರ್ಕೊಂಡ್ರಂತ ಕ್ವಶನ್ ಆಗಿದ್ದು ಎಲ್ಲರೂ ಬರದಾರೆ. MS ಸ್ವಾಮಿನಾಥನ್ ತೀರ್ಕೊಂಡ ಕ್ವಶನ್ ಆಗಿದ್ದು. ಪ್ರತಿ ಶಿಫ್ಟಿಗೆ ಅವ್ರ ಬಗ್ಗೆ ಕ್ವಶನ್ ಇತ್ತು. ಯಾಕಂದ್ರೆ ಅವರು 5 years ಪ್ಲಾನ್ಸ್, ಆ 5 years ಪ್ಲಾನ್ಸ್ ಸ್ವಲ್ಪ ಅವ್ರಿಗೇನ ಶುರ್ಕ್ರಾಂತಿ ಬಗ್ಗೆ ಓಡಾಡಿದಾರಂತ ಕ್ವಶನ್ ಆಗ್ಯಾವ. ಈ ಸಲ ಕ್ವಶನ್ ಆಗ್ತಾವ ನೋಡ್ರಿ. ಯಾರ್ಯಾರ ನಿಧನ ಅಂದ್ರೆ ಏನ ತೀರ್ಕೊಂಡಾರೆ, ಇವರು ಮರಣವನ್ನು ಹೊಂದಿದ್ದಾರೆ. ಇಸ್ ಡೆತ್ ಅಂದ್ರೆ ತೀರ್ಕೊಂಡಾರೆ. ಪ್ರಧಾನಮಂತ್ರಿಗಳ ಆರ್ಥಿಕ ಮತ್ತು ಸಲಹಾ ಮಂಡಳಿ ಅಧ್ಯಕ್ಷರಾದ ವಿವೇಕ್ ದೇಬ್ರಾಯ್ ಇದು ಮಾತ್ರ 100% ತಮ್ಮ ಅಥವಾ 200% ಕೊಡ್ತಾರೆ. 500% ಕೊಟ್ಟರು ತಪ್ಪಲ ಕ್ವಶನ್ ಆಗ್ತದೆ. SSFX 500% ಕೊಡತ್ತಂದ್ರೆ ನೋಡಿಟ್ಕೊರಿ. ಅರ್ಥ ಪ್ರಧಾನಮಂತ್ರಿಗಳ ಆರ್ಥಿಕ ಎಕನಾಮಿಕ್ ಮತ್ತು ಸಲಹಾ ಮಂಡಳಿ ಅಧ್ಯಕ್ಷರಿಗೆ ವಿವೇಕ್ ದೇಬ್ರಾಯ್ ಅವರು ಇದ್ರು. ಅವ್ರು ಏನು ಮಾಡ್ಯಾರ? ತೀರ್ಕೊಂಡಾರೆ. ಯಾವಾಗ? ನವೆಂಬರ್ನಾಗ ತೀರ್ಕೊಂಡಾರೆ. ಇನ್ನು ಇವರು ಪದ್ಮಭೂಷಣ ಪುರಸ್ಕೃತ ಖ್ಯಾತ ಜನಪದಗಾಯಕಿ ಶಾರದಾ ಸಿನ್ಹಾರ್ ಅವರು ಏನಾದ್ರು ತೀರ್ಕೊಂಡಾರು. ಪದ್ಮಭೂಷಣ ಪುರಸ್ಕೃತ ಖ್ಯಾತಿ ಜನಪದಗಾಯಕಿ ಶಾರದಾ ಸಿನ್ಹಾರ್ ಅವರು ತೀರ್ಕೊಂಡಾರ. ಹೌದಲ್ರಿ. ಇವ್ರಿಗೆ ಇನ್ನೊಂದು ಏನು ಕ್ವಶನ್ ಆಗ್ತದೆ. ಇತ್ತೀಚೆಗೆ ಶಹನಾಯಿ ಪ್ರಮುಖರಾಗಿರ್ತಕ್ಕಂಥ ಅವರು ಸಹ ತೀರ್ಕೊಂಡಾರ. ಅವರ ಬಗ್ಗೆ ಕ್ವಶನ್ ಆಗ್ತಾವ, ಅದನ್ನು ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡ್ರಿ 23ನೇ ಶಾಂಘೈ SCO ಇಟ್ ಮೀನ್ಸ್ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್, ಶಾಂಘೈ ಸಹಕಾರ ಸಂಸ್ಥೆ ಸಭೆಯಲ್ಲಿ ಇಸ್ಲಾಮಾಬಾದ್ ಎಲ್ಲಿ ಕಮೆಂಟ್ ಮಾಡ್ರೆ? ಇಸ್ಲಾಮಾಬಾದ್ ಎಲ್ಲಿದೆ? ಕಮೆಂಟು ಹಾಕ್ರಿ. ಇಸ್ಲಾಮಾಬಾದ್ ಎಲ್ಲಿದೆ? ಕಮೆಂಟ್ ಹಾಕ್ರಿ. ಅದೇನು ಇಸ್ಲಾಮಾಬಾದ್ದಾಗ ಏನಾಗಿದೆ? 23ನೇ ಶಾಂಘೈ ಕೋಆಪರೇಷನ್ ಅಥವಾ ಶಾಂಘೈ ಸಹಕಾರ ಸಂಸ್ಥೆ ಒಂದು ಸಭೆ ಎಲ್ಲಿ ನಡೆದ? ಇತ್ತೀಚೆಗೆ ಇಸ್ಲಾಮಾಬಾದ್ ನಡೆದ. ಅದು 23ನೇದು. ಅದಕ್ಕೆ ಹಲವಾರು ಜನರು ಹೋಗಿ ನಮಗೆ ಇಲ್ಲಿ ನಮ್ಮ ಭಾರತದವ್ರು ಅದಾರ, ಇವ್ರು ಯಾರ? ಕಮೆಂಟ್ ಹಾಕ್ರಿ. ಯಾರ ಕಮೆಂಟ್ ಹಾಕ್ರಿ. ಇಂಪಾರ್ಟೆಂಟ್ ಆಗ್ತಾರೆ ಇವರು ಸಹ ಎಕ್ಸಾಮ್ ದೃಷ್ಟಿಯಿಂದ. 23ನೇ ಶಾಂಘೈ ಸಹಕಾರ ಸಂಸ್ಥೆಗೆ ಭಾರತದ ವತಿಯಿಂದ ಯಾರು ಹೋಗಿದ್ರು ಅಂತಂದ್ರೆ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲಿ ಬರ್ದಿದ್ದೀನಿ ನಾ, ಬರ್ದನ್ ಬಿರಿ. ನೀವು ಸಹ ಕಮೆಂಟ್ ಹಾಕಿಬಿಡ್ರಿ, ನೆನಪು ಬಿಟ್ಟು ಬರ್ತದೆ. ಇನ್ನು 16ನೇ ಬ್ರಿಕ್ಸ್ ಅಂದ್ರೆ ಏನ್ರಿ? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಇಷ್ಟು ಕೂಡಿ ಯಾವುದೈತಿ ಬ್ರೆಜಿಲ್ ನಡೆದದ. ಆ ಬ್ರೆಜಿಲ್ದು ಒಂದು ಸಭೆ ನಡೆದದ. ಆ ಸಭೆ ಎಲ್ಲಿ ನಡೆದದ? ನಮ್ಮ ಕೇಳತ್ತಾನೆ. ಬ್ರೆಜಿಲ್ದು 16ನೇ ಸಭೆ ನಡೆದದ. ಅದು ಎಲ್ಲಿ ನಡೆದದ ಅನ್ನೋದು ನೀವು ಕಮೆಂಟ್ ಹಾಕ್ತೀರಿ. ಅದನ್ನ ಹೇಳ್ತೀನಿ ಎಲ್ಲಿ ನಡೆದದ ಅನ್ನೋದು. ರಷ್ಯಾದ ಖಜಾನ್ ನಡೆದ. ಮತ್ತೆ ಎಲ್ಲ ನಾನು ನೀವು ಕಮೆಂಟ್ ಹಾಕ್ರಿ ಏನಂತ ಅದಕ್ಕೆ ಹೇಳಿದ್ದೀನಿ. ಇದೆಲ್ಲಿ ನಡೆದ? ರಷ್ಯಾದ ಖಜಾನ್ ಅನ್ನೋದು ಒಂದು ಪ್ಲೇಸ್ ಇದೆ. ಅಲ್ಲಿ ಯಾವ್ದು ನಡೆದಂದ್ರೆ 16ನೇ ಬ್ರಿಕ್ಸ್ ಸಭೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಕೂಡಿ ನಡೆದ. 16ನೇದು ಇದು ರಷ್ಯಾದ ಖಜಾನ್ನಲ್ಲಿ ನಡೆದ. ನಿಮಗೆ ಒಂದು ಕ್ವಶನ್ ಅನ್ನ ಕೇಳೀನಿ, ಇಸ್ಲಾಮಾಬಾದ್ ಎಲ್ಲಿ ಐತಿ? ನೀವೇನು ಮಾಡ್ರಿ? ಕಮೆಂಟ್ ಹಾಕ್ರಿ. ಹೌದಲ್ರಿ. ಮತ್ತು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋಲ್ಲಿ ಬೇಡ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.